ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ರೈತರಿಗೆ ಮುಖ್ಯ ನೀರು, ಅದರಲ್ಲೂ ಈ ಡ್ಯಾಮ್ಸ್ಗಳಾದ್ಮೇಲೆ ಅಂತಂತೂ ಆಣೆಕಟ್ಟೆಗಳು ಆದಮೇಲೆ ವಿಶೇಷವಾಗಿ ಎಲ್ಲಕ್ಕೂ ನೀರಾವರಿ ಆಗುವಂಥ ಸಾಧ್ಯ ಇಷ್ಟರಲ್ಲಿ ಆಗಬೇಕಾಗಿ ಪ್ರತಿಯೊಂದು ಹೊಲಕ್ಕೂ ಕಾಲುವೆಗಳು ಅಥವಾ ನೀರು ಮುಟ್ಟಿಸುವಂಥ ಕೆಲಸ ಕಳೆದ 75, 76, 80 ವರ್ಷಗಳೊಳಗೆ ಆಗಬೇಕಾಗಿ ಇನ್ನೂ ಆಗಿಲ್ಲ. ಅದು ಭಾಳ ನೋವಿನ ಸಂಗತಿ. ಅದಕ್ಕಾಗಿ ಅಲ್ಲಲ್ಲೇ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇದ್ದಾವೆ. ರೈತರು ಮಧ್ಯದಾಗೆ ಮಾರ್ಕೆಟ್ ಇಲ್ಲ, ಪಾಪ ಬೆಳೆದ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ರೈತರಿಗೆ, ದೊಡ್ಡ ಸಮಸ್ಯೆ ಅದು. ಈಗ ನೋಡ್ರಿ, ಅಲ್ಲಲ್ಲೇ ಉಳ್ಳಾಗಡ್ಡಿ ಕಿತ್ತು ಬೀದಿ ಮೇಲೆ ಹೋಗ್ತಾ ಇದ್ದಾರೆ, ಟೊಮೆಟೊ ಒಗಿತಾ ಇದ್ದಾರೆ, ರೇಟ್ ಇಲ್ಲ ಅಂತೇಳಿ ಉಳ್ಳಾಗಡ್ಡಿಯನ್ನು ಒಗಿತಾ ಇದ್ದಾರೆ, ಎಸೆತಾ ಇದ್ದಾರೆ. 1 ರಿಂದ 4 ರೂಪಾಯಿ ಕಿಲೋ ಬೀಳುವಂಥ ಪ್ರಸಂಗ ಬಂದಾಗ ಬೆಳೆದ ಬೆಳೆಗೆ ಬೆಲೆ ಸಹಿತಿಲ್ಲ ಅಂದಾಗ ಅವ್ರ ರೈತರ ಪರಿಸ್ಥಿತಿ ಏನಂತ, ಏನಾದ್ರು ಬೆಳೆದಕ್ಕೆ ನೀರು ಬೇಕು. ಆ ನೀರಿಗೆ ಒದ್ದಾಟ, ಎಷ್ಟು ಒದ್ದಾಟ, ಏನು ಎಂದು ಅದು ಹೇಳ್ತಾರೆ. ಅದರಲ್ಲೂ ಈ ವಿದ್ಯುತ್ ಒದಗಿಸುವಂಥ ನಮ್ಮ ಸರ್ಕಾರಗಳು ಸರಿಯಾಗಿ ಮುಖ್ಯವಾಗಿ ರೈತರು ಕೊಡಬೇಕಾದ ನೀರಿರುತ್ತೆ, ವಿದ್ಯುತ್ತನ್ನು ಅದೂ ಇಲ್ಲ. ಹೀಗಾಗಿ ಅಲ್ಲಲ್ಲಿ ಎಲ್ಲ ಸ್ಟ್ರೈಕ್ಗಳು ನೋಡಿರಿ. ವಿಶೇಷವಾಗಿ ನಮ್ಮ ಹುಬ್ಬಳ್ಳಿಯಲ್ಲಿ ಸ್ಟ್ರೈಕ್ ನಡೆದ, ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಕ್ಕಡಿ, ಟ್ರ್ಯಾಕ್ಟರ್ ಮುಂತಾದವು ತಂದಿಸಿಂದ ನಮಗೆ ಲೈಟ್ ಸರಿಯಾಗಿ ಕೊಡ್ತಾ ಇಲ್ಲ, ನೀರು ಸರಿಯಾಗಿ ಹರಿಸ್ಲಿಕ್ಕೆ ಆಗ್ತಾಯಿಲ್ಲ, ಬೆಳೆ ಒಣಗಿ ಹೋಗ್ತಾ ಇದ್ದಾವೆ. ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ತುಂಗಭದ್ರಾ ನದಿಯಲ್ಲಿ ಆ ಡ್ಯಾಮಿಗೆ, ತುಂಗಭದ್ರಾ ಡ್ಯಾಮಿಗೆ ಅಲ್ಲಿ ಹೂಳು ತುಂಬಿಬಿಟ್ಟದು. 33 TMC ಹೂಳು ತುಂಬಿಅದು. ಕಳೆದ ಹಲವಾರು ವರ್ಷದ ಜನ ಅಲ್ಲಿ ರೈತರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಹೂಳು ಜಾತ್ರಾ ಅಂತ ಮಾಡಿ ಹೂಳು ತಾವು ಸ್ವತಃ ತೆಗೆದಿದ್ರು ರೈತರು. ಆದರೂ ಅದು ಆ ಶಕ್ತಿ ಸಾಲದು ಅನ್ನೋದೊಂದು ಈಗ ಹೇಳಲಿಕ್ಕೆ ಅನೇಕ ಸಲ ವ್ಯಕ್ತಪಡಿಸುತ್ತದೆ. ಸರ್ಕಾರದ ಕಾಳಜಿ ವಹಿಸಿ ಆ ಹೂಳು ತೆಗೆಸಿ ಬಿಟ್ಟಿದ್ರೆ ಎಷ್ಟೋ ನೀರು ಮತ್ತು ಇನ್ನೂ ಅನೇಕ ಎಕರೆಗಳಿಗೆ, ಸಾವಿರಾರು ಎಕರೆಗಳಿಗೆ ನೀರಾಗುವಂಥ ಸಾಧ್ಯತೆ. 33 TMC ಅಲ್ಲೇ ಆ ಪರಿಸ್ಥಿತಿ. ಪ್ರತಿಯೊಂದು ಡ್ಯಾಮಿಂದ ಇದೇ ಪರಿಸ್ಥಿತಿ ರೀ. ಕೃಷ್ಣ ಮ್ಯಾಲೆತ್ತು ಕೊಡ್ತಾ ಇಲ್ಲ. ತೆಲಂಗಾಣದವರು ಅಥವಾ ಆಂಧ್ರದವರು ಇವರು ಒಂದು ಇಚ್ಛಾಶಕ್ತಿ ಮೆರದ ಮಾಡ್ತಾ ಇಲ್ಲ. ಅವ್ರು ಕೇಂದ್ರ ಸರ್ಕಾರ ಆದರೂ ಇಬ್ಬರ ಮಧ್ಯದಲ್ಲೇ, ಅಂದರೆ ತೆಲಂಗಾಣ ಅಥವಾ ಆಂಧ್ರ ಮತ್ತು ನಮ್ಮ ಮಧ್ಯದಲ್ಲಿ ಒಂದು ಸೇತುವೆ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇಲ್ಲ. ಅದೇ ಕಾಲಿಗೆ ಇಂಥ ಅನೇಕ ಸಮಸ್ಯೆಗಳು, ಪ್ರತಿಯೊಂದು ರಾಜ್ಯಕ್ಕೂ ನೀರಾವರಿ ಸಮಸ್ಯೆಗಳಿದ್ದಾವೆ. ಇದು ಬಗೆಹರಿದೆ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ನೀರದ, ಹಿಮಾಲಯ ಪರ್ವತ ಇರೋದ್ರಿಂದ 12 ತಿಂಗಳು ನೀರು ಹರಿಯುವಂಥವು ಅದಾವೆ. ಮತ್ತು ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಈ ಘಟ್ಟದ ಏರಿಯಾ ಇರೋದ್ರಿಂದ, ಅನೇಕ ಗುಡ್ಡಗಾಡುಗಳು ಇರೋದ್ರಿಂದ, ಪಶ್ಚಿಮ ಇರಲಿ ಪೂರ್ವ ಘಟ್ಟಗಳಿರಲಿ ಅಲ್ಲಿಂದ ಮಳೆ ಸಾಕಷ್ಟು ಬರೋದ್ರಿಂದಾಗಿ ಆ ನೀರನ್ನು ಸ್ಟೋರೇಜ್ ಮಾಡಿಡುವಂಥ ಅಲ್ಲಲ್ಲ ಚೆಕ್ ಡ್ಯಾಮ್ಗಳು ಸಾಕಷ್ಟು ಆಗಬೇಕಾಗಿದೆ. ಇಷ್ಟರೊಳಗೆ ಇಡೀ ದೇಶ ತುಂಬೆಲ್ಲ ನೀರಾವರಿ ಆಗಬೇಕಾಗಿತ್ತು, ಅದು ಆಗಿಲ್ಲ. ಇವತ್ತು ರೈತರು ಒದ್ದಾಡ್ತಾ ಇದ್ದಾರೆ. ಹೋಗ್ಲಿಗೆ ಏನಾದರೂ ಆಗಲಪ್ಪ, ಹೊಟ್ಟೆ ಊಟ ಎಷ್ಟು ಬಂದಷ್ಟು ಬಂತು. ಮತ್ತು ಈಗ ಅಷ್ಟೇ ರೈತರ ಪರಿಸ್ಥಿತಿ. ಅವ್ರಿಗೇನು ಲಾಭದ ಉದ್ಯೋಗ ಅಲ್ಲ ಅದು ರೈತ. ಅದಕ್ಕೆ ಜನ ಬಿಟ್ಟು ಹೋಗ್ತಾ ಇದ್ದಾರೆ. ಅನೇಕ ಕಲಿತ ಮಕ್ಕಳು, BSc ಅಗ್ರಿ ಮಾಡಿದ ಮಕ್ಕಳು, MSc ಅಗ್ರಿ ಮಾಡಿದ ಮಕ್ಕಳು ಅಲ್ಲಿ ಬರ್ತಾ ಇಲ್ಲ. ಮುಗಿಸಿದಂಥ ಅಭ್ಯರ್ಥಿಗಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಲಾಭ ಇಲ್ಲಪ್ಪ. ಅದು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಷ್ಟು ದುಡಿದು ನೀರಾವರಿ ಅದಪ್ಪ, ಚೆನ್ನಾಗಿದೆ, ನೀರು ಬರ್ತದೆ, ಕಟ್ಟಿಗೆ ಹೊಟ್ಟೆಗೆ ಉಪ್ಪು ಜುಂಕ ಆಗ್ತದೆ, ಭತ್ತ ಮತ್ತೇನು ಬೆಳ್ಕೊಂಡು ಊಟ ಮಾಡ್ಬೋದು, ಆರಾಮಿರ್ಬೋದು ಅಂದ್ರೆ ಅದು ಎಲ್ಲ ಕಡೆ ನೀರಿಲ್ಲ. ಕೆಲವು ಕಡೆ ಅಷ್ಟೇ ಅದ. ಅಲ್ಲಿದ್ದಲ್ಲೇ ಕಬ್ಬು ಬೆಳೆದು ಬಿಡುವಂಥದ್ದು. ಸಿಕ್ಕಾಪಟ್ಟೆ ಕಬ್ಬು ಬೆಳೆದು ಶುಗರ್ ಫ್ಯಾಕ್ಟ್ರಿ ಮಾಡೋದು. ಶುಗರ್ ಫ್ಯಾಕ್ಟ್ರಿ ಮಾಡಿ ಅದು ಸಾರಾಯಿಗೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಸಕ್ಕರೆಗೆ. ಅದನ್ನು ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಒತ್ತು ಕೊಟ್ಟಂತಂದ್ರೆ, ಇರುವ ನೀರಾವರಿ ಕಡಿಮೆ, ಅದ್ರಾಗ ನೀರಾವರಿ ಇದ್ದಲ್ಲ ಕಬ್ಬು ಬೆಳೆಯೋದು. ಅದನ್ನು ಮೊರಾರ್ಜಿ ದೇಸಾಯಿ ಅವ್ರು ಹೇಳಿದರು, ಇಲ್ಲ ಕಬ್ಬು ಬೆಳೆಯೋದಕ್ಕೆ ಬ್ಯಾನ್ ಮಾಡೋಣ ಅಂತೇಳಿ. ಆದರೆ ಲಾಭಕೋರ ಎಲ್ಲ ಶುಗರ್ ಫ್ಯಾಕ್ಟ್ರಿ ಲಾಭಿ ಅದು ಮಾಡಿಕೊಂಡಿಲ್ಲ. ಅದೇನೂ ಇರಲಿ, ಯಾರಾದರೂ ಎಷ್ಟಾದ್ರೂ ಲಾಭ ಮಾಡ್ಕೊಳ್ಳಿ, ಕಡೆಗೆ ಅಟ್ಲೀಸ್ಟ್ ನೀರು ಅದಪ್ಪ, ನಮ್ಮದು 12 ತಿಂಗಳು ಉಪಜೀವನ ಆಗ್ತದೆ, ನಾವು ಬದುಕ್ತೀವಿ ಅನ್ನುವಂಥ ನೆಲಗಟ್ಟಿನಲ್ಲಾದರೂ ನೀರು ಬೇಕಲ್ಲ, ಅದಿಲ್ಲ. ಈಗ ಅಲ್ಲೇ ರೈತರು ಈ ಕಾಲುವೆಗಳ ಸಲುವಾಗಿ ಹೋರಾಟ ಮಾಡಬೇಕಾಗಿದೆ. ಇಲ್ಲ ನೋಡಿದ್ರಿ ನೀವು, ಇಲ್ಲೇ ನಮ್ಮ ಘಟಪ್ರಭಾ ಒಂದು ನಮ್ಮ ಈ ಡ್ಯಾಮಿನ ಸುತ್ತಮುತ್ತ ಯಾವ ರೀತಿಯಾಗಿ ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಕಾಲುವೆಗಳಿಲ್ಲರಿ, ಕಾಲುವೆ ನೀರು ಹರಿದು ಬರ್ತಾ ಇಲ್ಲ ಅಂತೇಳಿ. ಅದೇ ರೀತಿ ಸೌದತ್ತಿಯಲ್ಲಿ ಅದಲ್ಲೇ ಅದೇ ರೀತಿ ಉಳಿದ ಕಡೆ ತುಂಗಭದ್ರಾ ನದಿ ಕಟ್ಟಿದಂಥ ಡ್ಯಾಮ್ಗೆ ಹೂಳು ನಿಂತದ. ಹಿಂಗೆ ಎಲ್ಲ ಕಡೆ ಇದು ಕೃಷ್ಣಾ ನದಿ ಎತ್ತರ ಮಾಡಿಕೊಡ್ತಾ ಇಲ್ಲ. ಇವತ್ತು ರೈತರಿಗೆ ಮುಖ್ಯವಾಗಿ ಬೇಕಾಗಿದೆ. ಕಡೆಗಪ್ಪ ಮಿನಿಮಮ್ ನೀವು ನಮ್ಮ ಬೆಲೆ ಏನು ಮಾಡ್ತಿರೋ ಮಾಡಿರಿ. ಇಲ್ಲ ರೈತರು ಏನು ಜಾಸ್ತಿ ಆಗ್ತಾರೋ ಗೊತ್ತಿಲ್ಲ, ಬಟ್ ರೈತರು ಮಾತ್ರ ಜಾಸ್ತಿ ಆಗ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ರೈತ ಹೋರಾಟಗಳು ನಡೀತಾ ಇದ್ದಾವೆ. ಅಲ್ಲಲ್ಲ ರೈತರು ಒಗ್ಗಟ್ಟಾಗಿ ಕೇಳ್ತಾ ಇದ್ದಾರೆ, ನಮ್ಗೆ ಕರೆಂಟ್ ಕೊಡ್ರಪ್ಪ,
ರೆಗ್ಯುಲರ್ ಆಗಿ. ಕಡೆಗೆ 7 ತಾಸು ಹಗಲಿ ಹೊತ್ತು ಕೊಡ್ರಿ, ರಾತ್ರಿ ಬೇಡ, ರಾತ್ರಿ ಸಿಂಗಲ್ ಫೇಸ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ರಾತ್ರಿ ನಾವು ನೀರು ಹಾಸೋದಿಲ್ಲ, ಅಟ್ಲೀಸ್ಟ್ ಸಿಂಗಲ್ ಫೇಸ್ ಇದ್ದರೆ ಮನೆಯೊಳಗೆ ಸ್ವಲ್ಪ ನಾವು ಬೆಳಕಾದ್ರೂ ಮಾಡ್ಕೊಂಡಿರ್ತೀವಿ ಹಳ್ಳಿ ಜೀವನದಲ್ಲಿ ಅಂತೇಳಿ. ಯಾಕೆ ಹಳ್ಳಿ ಜೀವನ ಸಹಿತ ಅಷ್ಟೇ ಕಷ್ಟದ್ರಿ ಇವತ್ತು. ಎಷ್ಟೋ ಹಳ್ಳಿಗಳಲ್ಲಿ ರಸ್ತೆಗಳಿಲ್ಲ, ಮತ್ತೊಂದಿಲ್ಲ, ಮುಗುಂದಿಲ್ಲ, ಚರಂಡಿಗಳಿಲ್ಲ, ಆದರೂ ಅದ್ರಲ್ಲಿ ಬದುಕ್ತಾ ಇದ್ದಾರೆ. ಹೋಗಲಪ್ಪ ನಮಗೆ ಆಹಾರ ಸಿಗ್ತದೆ ಅಂತೇಳಿ ಬದುಕು ಮಾಡ್ತಾಯಿದ್ದಾರೆ. ಅದಕ್ಕೆ ನೀರು ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರ್ತಾರೆ ಅನ್ನುವಂಥ ನೆಲೆಯಲ್ಲಿ ರೈತರು ಎದ್ದೆದ್ದು ನಿಲ್ತಾಯಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ. ಆ ಹೋರಾಟಕ್ಕೆ ಇವತ್ತು ಒಂದು ಏನಪ್ಪ ಅಂದ್ರೆ ಮೆರಗು ಬರ್ತಾಯಿದ್ದಾರೆ. ಯಾಕಂದರೆ ಆ ನೀರು ಬಿಟ್ಟು ಬದುಕೇ ಇಲ್ಲಲ್ಲ, ಅದಕ್ಕೆ ಇವೆಲ್ಲ ಹೋರಾಟಗಳು ಎಲ್ಲ ರೈತರು ಒಗ್ಗಟ್ಟಾಗಿ ನೀರು ಕೊಟ್ಟರೆ ನಮಗೆ ನಾವು ಬೆಳೆ ಬೆಳ್ಕೊಳ್ತೀವಿ, ಬದುಕ್ತೀವಿ ಅಂತೇಳಿ. ಆ ಬದುಕೋದಕ್ಕಾದ್ರೂ ಸಹಿತ ಸಹಾಯ ಮಾಡುವಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗ್ತದಲ್ಲ ಅಂತ. ಯಾಕಂದ್ರೆ ನಮ್ಮ ಇವತ್ತು ಯಾವುದೇ ಎಲ್ಲ ಇಂಡಸ್ಟ್ರಿಗಳು ಇವತ್ತು ಏನಾಗಿ ಬಿದ್ದಪ್ಪ ಅಂದ್ರೆ ದಿವಾಳಿ ದುಡ್ಬಿಟ್ಟು ಲಾಸ್ ಆಗಿದಾವ, ಏನೂ ಇಲ್ಲ. ಅಂಥ ಪ್ರಸಂಗದಲ್ಲೇ ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ಈ ಎಲ್ಲ ಡ್ಯಾಮ್ಗಳಿಗೆ ಇನ್ನಷ್ಟು ಚೆಕ್ ಡ್ಯಾಮ್ಗಳನ್ನ ಮಾಡಿ ನೀರನ್ನು ತಡೆದು ಆದಷ್ಟು ಕಾಡನ್ನು ಉಳಿಸಿ ಮಾಡಿದ್ರೆ ಪಾಪ ರೈತರು ನೀರು ಆಗ್ತದೆ. ಎಲ್ಲ ಕಡೆ ನೀರಾವರಿ ಮುಟ್ಟಿಸುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಸಾಕಷ್ಟು ಟ್ಯಾಕ್ಸ್ ಉಳಿತದೆ ನಮ್ಮಿಂದ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಸ್ಟೇಟ್ ಗೌರ್ಮೆಂಟ್ ಇರಲಿ. 50 ಲಕ್ಷ ಕೋಟಿ ರೂಪಾಯಿ ನಮ್ಮಿಂದ ಟ್ಯಾಕ್ಸ್ ಉಳಿತದೆ. ಅದರಲ್ಲೇ ಅಟ್ಲೀಸ್ಟ್ ಒಂದು 10-20 ಅಥವಾ ಒಂದು 50 ಲಕ್ಷದಲ್ಲೇ ಒಂದು ಪ್ರತಿ ಇದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದ್ದು ಒಂದು 10-20 ಸ್ಟೇಟ್ ಗೌರ್ಮೆಂಟು ಸಹಿತ ನಮ್ಮನ್ನು ಟ್ಯಾಕ್ಸ್ ತೊಗೊಳ್ತಾ ಇರ್ತದೆ. ಅವರು ಅಷ್ಟು ಹೆಚ್ಚಿಗೆ ನೀರಾವರಿ ಅನುಕೂಲ ಮಾಡಿಕೊಟ್ರು. ಮೊದಲು ರೈತರು ನೀರಾವರಿ ಆದರೆ ಬೆಳೆ ಬೆಳೀತಾರೆ, ಬೆಳೆಯಿಂದ ನಾವು ಅಟ್ಲೀಸ್ಟ್ ಉಪಜೀವನ ಮಾಡ್ಕೊಂಡು ಇರಬಹುದು ಅನ್ನುವಂಥದ್ದು. ಜೊತೆಗೆ ಎಕ್ಸಸ್ ಆದದನ್ನು ನಾವು ಎಕ್ಸ್ಪೋರ್ಟು ಮಾಡ್ಬೋದು ಅಂತೇಳಿ ಅನೇಕ ಬೆಳೆಗಳು ಬೇಕಾದಂಥದ್ದು. ಅನೇಕ ಇವತ್ತು ಹಿಂದುಳಿದ ದೇಶಗಳಿದ್ದಾವೆ ನಮ್ಮಲ್ಲಿ. ಹಿಂದುಳಿದಂಥ ದೇಶಗಳು ಇವತ್ತು ಆಫ್ರಿಕಾ ಖಂಡದಿರ್ಬೋದು, ಇನ್ನೊಂದಿರ್ಬೋದು, ಆಹಾರದಿಂದ ಒದ್ದಾಡ್ತಾ ಇದ್ದಾರೆ. ಅದನ್ನು ಎಕ್ಸ್ಪೋರ್ಟ್ ಮಾಡಿ ನಾವು ಗಳಿಸಲೂಬಹುದು. ಎಣ್ಣೆ ಪದಾರ್ಥ ಇವತ್ತು ಭಾಳ ಡಿಮಾಂಡ್ ಅದ. ನಾವು ಇವತ್ತು 55% ಅದಷ್ಟು ಹೊರಗಿಂದ ಎಣ್ಣೆ ತರಿಸ್ತಾ ಇದ್ವಿ. ಯಾವುದು ತಿನ್ನು ಎಣ್ಣೆ, ಪೆಟ್ರೋಲ್ ಡೀಸೆಲ್ ಅದು ಬೇರೆ, ಅದಂತೆ ನಾವು 80% ನಮ್ಮಲ್ಲಿ ಇಲ್ಲ. ನಾವು ಹೊರಗಿಂದ ತರಿಸ್ಬೇಕು. ಹೀಗಾಗಿ ಅದು ತುಟ್ಟಿ ಆಗ್ತದೆ ದಿನಕ್ಕೆ. ಯಾಕಂದ್ರೆ ಬರೋದು ಬಂದಾಗ ಇದು ಶುರುವಾದ ಇರಾನ್ ಮತ್ತು ಅಮೇರಿಕ ಮಧ್ಯದಲ್ಲೇ ಇವೆಲ್ಲನೂ ಗಮನದಲ್ಲಿಟ್ಟುಕೊಂಡು ಇವತ್ತು ಏನಪ್ಪ ಅಂದ್ರೆ ರೈತರು ಎದ್ದು ನಿಂತಿದ್ದಾರೆ. ಅವ್ರ ಬದುಕು ಬೀದಿಗೆ ಬಂದದ. ಅಟ್ಲೀಸ್ಟ್ ನಮ್ಗೆ ನೀರು ಕೊಡ್ರಪ್ಪ, ನಾವು ನೀರು ಕೊಡೋದು ಅದು ಬದುಕ್ತೀವಿ, ನಮ್ಮ ದನಕರುಗಳಿಗೆ ನೀರೆಲ್ಲ ಹಾಕಿ ಕುಡಿಸಿ ನಾವು ಸಂಘ ಬದುಕ್ತೀವಿ ಅನ್ನೋಂಥ ನೆಲಗಟ್ಟಿನಲ್ಲೇ ಹೋರಾಟ ಮಾಡ್ತಾಯಿದ್ದಾರೆ. ಮುನವಳ್ಳಿಯಲ್ಲಿ ಆಗಿರ್ಬೋದು, ಅದೇ ಕಾಲಕ್ಕೆ ಹುಬ್ಬಳ್ಳಿಯಲ್ಲಿ ಅಂತ ಹೊರಗಡೆ ಜೋರ್ದಾರ್ ಅಂತ ಪಂಪ್ ಸೆಟ್ಟಿಗೆ ನಮ್ಗೆ 14 ಗಂಟೆ ಕೊಡ್ರಿ, 4 ಗಂಟೆ ಕೊಡ್ರಿ, 7 ಗಂಟೆ ಕೊಡ್ರಿ ಅನ್ನುವಂಥ ಮಾತುಗಳನ್ನ ಇಡ್ತಾ ಇದ್ದಾರೆ. ರಾತ್ರಿ ಸಿಂಗಲ್ ಫೇಸ್ ಕೊಡ್ರಿ, ಹಗಲಿ ಹೊತ್ತು ಡಬಲ್ ಫೇಸ್ ಕೊಡ್ರಿ ಅನ್ನೋವೆಲ್ಲ ಮಿನಿಮಮ್ ಇದು ಕರೆಂಟ್ ವಿದ್ಯುತ್ ಇಲಾಖೆ ಕೇಳುವಂಥದ್ದು. ಇನ್ನು ತುಂಗಭದ್ರಾ ನದಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಕೃಷ್ಣಾ ನದಿಗೂ ಹೂಳು ಬಿದ್ದದ್ರಿ. ಎಲ್ಲ ಡ್ಯಾಮ್ಗಳಿಗೂ ಹೂಳು ಬಿದ್ದಾವೆ. ಗಿಡಪ್ರಭಾ ಡ್ಯಾಮ್ಗೇನು ಅಲ್ಲಿಯೂ ಹೂಳದ. ಎಲ್ಲ ಡ್ಯಾಮ್ಗಳಿಗೆ, ಕರ್ನಾಟಕದ ಎಲ್ಲ ಡ್ಯಾಮ್ಗಳು ಅಷ್ಟೆಲ್ಲ ಇಡೀ ಇಂಡಿಯಾದ ಎಲ್ಲ ಡ್ಯಾಮ್ಗಳಿಗೂ ಹೂಳು ತುಂಬಿದ್ದಾವೆ. ಆ ಹೂಳು ತೆಗೆಸಿದ್ರೆ ಎಷ್ಟೋ ಬೇಕಷ್ಟು ನೀರು ಸಂಗ್ರಹ ಆಗಿ ಸುತ್ತಮುತ್ತಲು ಇನ್ನೂ ಸಾವಿರಾರು ಲಕ್ಷಾವಧಿ ಎಕರೆ ಭೂಮಿಗಳು ನೀರಾಗುವಂಥ ಎಲ್ಲ ಅನುಕೂಲಗಳಿದ್ದಾವೆ. ಅದನ್ನು ಇಷ್ಟರೊಳಗೆ ಮಾಡಬೇಕಾಗಿತ್ತು, ಮಾಡಿಲ್ಲ ಅನ್ನೋ ಒಂದು ಏನಪ್ಪ ಅಂದ್ರೆ ನೋವು ಎಲ್ಲರಿಗೂ ಅದ. ಆ ದಿಶೆಯಲ್ಲೇ ಸಮಸ್ಯೆ ಉದ್ಭವ ಆಗಿದ್ದರಿಂದಾಗಿ ಅಲ್ಲಲ್ಲೇ ಸ್ಟ್ರೈಕ್ ಶುರುವಾಗಿಬಿಟ್ಟಿದ್ದಾವೆ. ಒಂದು ಕಡೆ ರೈತರದ್ದು, ಇನ್ನೊಂದು ಕಡೆ ನಿರುದ್ಯೋಗಿಗಳದ್ದು, ಮತ್ತೊಂದು ಕಡೆ ವಿದ್ಯಾರ್ಥಿ ಸರಿಯಾಗಿ ಎಕ್ಸಾಮ್ ನಡೀತಾ ಇಲ್ಲ ಅನ್ನೋದು. ಒಟ್ಟಾರೆಯಾಗಿ ಇಡೀ ದೇಶದ ತುಂಬ ಇವತ್ತು ಹಾಹಾಕಾರ ಇರ್ತದೆ, ನೋವುಗಳಿದ್ದಾವೆ, ತ್ರಾಸುಗಳಾಗ್ತಾಯಿದ್ದಾವೆ. ಇದಕ್ಕೆಲ್ಲ ಉತ್ತರ ಏನು ಅನ್ನುವಂಥದ್ದು ಇವತ್ತು ದೊಡ್ಡ ಸಮಸ್ಯೆ ಆಗ್ಯದ. ಅದೇನೋ ಆಗಲಿ ಈ ದಿಶೆಯಲ್ಲಿ ಹೊಸದಾಗಿ ಬರುತ್ತಿರುವಂಥ ನಮ್ಮ ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಏನು ಮಾಡಬಲ್ಲರು, ರೈತರಿಗೆ ನಿರಂತರ ವಿದ್ಯುತ್ ಕೊಡ್ಲಿಕ್ಕೆ ಸಾಧ್ಯ ಇದನ್ನು. ಹಗಲಿ 7 ತಾಸು, ರಾತ್ರಿ ಸಿಂಗಲ್ ಫೇಸ, ಅದೇ ಕಾಲಕ್ಕೆ ಉಳಿದ ಎಲ್ಲ ಕಾಲುವೆಗಳನ್ನು ರಿಪೇರ್ ಮಾಡಿಕೊಂಡು ನೀರು ಸರಿಯಾಗಿ ಹರಿದು ಹೋಗುವಂಥದ್ದು. ಇದೆಲ್ಲ ಆದಮೇಲೆ ನೀರು ಕೊಟ್ಟ ಮೇಲೆ ಅವ್ರಿಗೆ ಮಾರ್ಕೆಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬಲ್ಲರ ಡಿ.ಕೆ. ಶಿವಕುಮಾರ್ ಅವರು. ಅದೇ ಕಾಲಕ್ಕೆ ನಮ್ಮ ಮೋದಿಯವರು ಅನ್ನುವಂಥ ಪ್ರಶ್ನೆ ಈಗ ಕೇಳುವಂಥದ್ದಾಗ್ಯದ. ಇವತ್ತು ಹೇಗೋ ಪ್ರಮಾಣ ವಚನ ತೆಗೆದುಕೊಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ರೈತರ ಈ ಎಲ್ಲ ಸಮಸ್ಯೆಗಳನ್ನು ನೋಡಿಕೊಂಡು ಅವ್ರಿಗೆ ಪರಿಹಾರ ಕೊಡುವಂಥ ಕೆಲಸ ಆಗಿರಿ ಅನ್ನೋ ಮಾತು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H16 ನ್ಯೂಸ್ ಅರ್ಥಚಿತ್ರಗಳು ಸತ್ಯದಕ್ಕಾಗಿ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ
ನಂಬಿರುವ ಮಲ್ಲಪ್ಪ ಇ ಜೋತಾವರ್ ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.